ನಿಜ ಇದು ಲಾಸ್ಟ್ ಮಂತಲ್ಲಿ ಕಳೆದೋಗಿದ್ದು ನನಗೆ ಈ ಇಯರಿಂಗು. ಈ ಪೂಜೆ ಮಾಡಿದ ಮೇಲೆ ನಿಜ ಎಷ್ಟು ನನಗೆ ಲಾಸ್ಟ್ ಒಂದು 5 ಡೇಸ್ ಪೂಜೆ ಆಗಿ ಇನ್ನೊಂದು 5 ಡೇಸ್ ಇತ್ತು 21 ಡೇಸ್ಗೆ. ನಿಜ ಇಷ್ಟು ಗೋಲ್ಡ್ ರೇಟಲ್ಲಿ ನಾನು ಗೋಲ್ಡ್ನ ಕಳ್ದಾಕೊಂಡ್ಬಿಟ್ನಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಲಾಸ್ಟ್ ಒಂದು 2 ಮಂತ್ಸ್ ಹಿಂದೆನೇ ಕಳೆದೋಗಿತ್ತು, ನಾನೇ ಮಿಸ್ ಮಾಡಿಬಿಟ್ಟಿದ್ದೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ಹೋಗಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ನನ್ನ ಚಾನಲಲ್ಲಿ ನಾನು ಒಂದು ಪೂಜೆನ ಮಾಡಿ ಏನೇನೆಲ್ಲ ಗಳಿಸಿದ್ದೀನಿ, ಏನು ಒಳ್ಳೇದಾಗಿದೆ ಅಂತ ಎಲ್ಲನೂ ಕೂಡ ಹೇಳ್ಕೊತೀನಿ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋಂಥದ್ದು. ಲಾಸ್ಟ್ ನಾನು ವಿಡಿಯೋ ಒಂದು ಶೇರ್ ಮಾಡಿದ್ದೆ. ಮಾಂಗಲ್ಯ ಸರನ ನಮ್ಮಮ್ಮ 4.5 ಲಕ್ಷದ್ದು ಲಾಸ್ಟ್ ಮಂತಲ್ಲಿ ಮಾಡಿಸಿದ್ರು. ಅದು ತುಂಬ ದಿವಸ ಅಂದರೆ 1 ಇಯರ್ 2 ಇಯರ್ವರೆಗೂ ದುಡ್ಡನ್ನ ಸೇವ್ ಮಾಡಿ ಮಾಂಗಲ್ಯ ಸರ ಮಾಡಿಸಿರೋವಂಥದ್ದು ನಮ್ಮಮ್ಮ ಅಂತ ನಾನು ಹೇಳಿದ್ದೆ. ಅವರೊಂದು ಟ್ರಿಕ್ಸ್ನ ಯೂಸ್ ಮಾಡ್ತಾಯಿದ್ರು, ಯಾವುದು ಅಂತ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈಗಲೂ ಕೂಡ ನಾನು ಬಂದು ಮಾಡ್ತಾಯಿದ್ದೀನಿ ಮನೇಲಿ. ಅದು ಮಾಡಿದ್ಮೇಲೆ ನನಗೆ ನಿಜ ಸಂತೋಷ ಆಗಿದೆ. ಯಾವ ರೀತಿ ಏನಾಯಿತು ಅಂತಲೂ ಕೂಡ ನಾನು ಹೇಳ್ತೀನಿ ನಿಮ್ಮ ಜೊತೆ. ನೀವು ಕೂಡ ಈ ಪೂಜೆನ ಮಾಡಿ, ಈ ತಂತ್ರನ ಉಪಯೋಗಿಸ್ಕೊಂಡು, ಸಿಂಪಲ್ ಟಿಪ್ಸ್ನ ಉಪಯೋಗಿಸ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಏಳಿಗೆ ನೋಡ್ಬೋದು, ಒಳ್ಳೇದಾಗುತ್ತೆ. ಯಾವುದೇ ಆಗಲಿ ನಾವು ನಂಬಿಕೆಯಿಂದ ಮಾಡಬೇಕು, ನಂಬಬೇಕು. ಫಸ್ಟು ದೇವರಂದ್ರೆ ಒಂದು ನಂಬಿಕೆ ಅಲ್ವಾ, ಪ್ರೀತಿ ಅಂದರೆ ಒಂದು ನಂಬಿಕೆ, ದೇವರಂದ್ರೆ ಒಂದು ನಂಬಿಕೆ. ಈ ಥರ ಎಲ್ಲ ನಾವು ಎಷ್ಟು ದೇವ್ರನ್ನ ನಂಬುತ್ತೀವೋ ಅಷ್ಟು ನಮಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾನೇ ಕಾರಣ. ನನ್ನ ಜೀವನದಲ್ಲಿ ತುಂಬಾ ಪವಾಡಗಳಾಗಿದೆ. ಹಾಗಾಗಿ ಮುಂಚೆ ಎಲ್ಲ ನಾನು ಮ್ಯಾರಿಡ್ ಮುಂಚೆ ಎಲ್ಲ ಸುಮ್ಮನೆ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಏನೋ ನನಗೇನು ಬೇಕೋ ಅದನ್ನ ಬೇಡ್ಕೊಂಡು ಸುಮ್ಮನೆ ಬಂದುಬಿಡ್ತಿದ್ದೆ. ತುಂಬ ತೀರಾ ಭಕ್ತಿಯಿಂದ ಆ ಥರ ಎಲ್ಲ ಪೂಜೆ ಮಾಡುವಂಥದ್ದು ಈ ಥರ ಯಾವುದೂ ಇರಲಿಲ್ಲ ನನ್ನ ಲೈಫಲ್ಲಿ. ಮದುವೆ ಆದಮೇಲೆ ನನ್ನ ಗಂಡನ ಮನೇಲಿ ತುಂಬಾ ಪೂಜೆ ಪುನಸ್ಕಾರ, ಅವ್ರ ಸಂಪ್ರದಾಯ ಶಾಸ್ತ್ರ ಈ ಥರ ಎಲ್ಲನೂ ನಾನು ಅಲ್ಲಿಂದ ನೋಡ್ಕೊಂಬಂದಿದ್ದು. ಆಮೇಲೆ ನನ್ನ ಲೈಫ್ ಸ್ಟೈಲ್ ಜರ್ನಿಲು ಮಕ್ಕಳು ಮರಿ ಸಂಸಾರ ಈ ಥರ ಎಲ್ಲ ಆದಮೇಲೆ ನಾನು ಕೂಡ ಪೂಜೆ ಪುನಸ್ಕಾರಗಳನ್ನೆಲ್ಲ ಕೂಡ ಸ್ಟಾರ್ಟ್ ಮಾಡಿ ದೇವ್ರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಬಂತು. ನನ್ನ ಹೆಲ್ತ್ ಇಶ್ಯೂ ಆದಾಗಲೇ ನಾನು ತುಂಬಾ ದೇವ್ರು ನಂಬಿದ್ದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂಚೆಯಿಂದ ನಾನು ದೇವ್ರ ಮೇಲೆ ನಂಬ್ತಾ ಇದ್ದೀನಿ. ಮುಂಚೆ ಎಲ್ಲ ಪೂಜೆ ಮಾಡಿದ್ದೆ ಅಂತ ಸುಳ್ಳು ಹೇಳೋದಕ್ಕೆ ನನಗೆ ಬರಲ್ಲ. ನಾನು ನಂಬಿದ್ದು ದೇವ್ರನ್ನ ನಂಬಿದ್ದು ಅಂದರೆ ನನ್ನ ಹೆಲ್ತ್ ಇಶ್ಯೂ ಯಾವಾಗ ಆಯಿತು ಅಂದರೆ ಒಂದು ಮದುವೆ ಆಗಿ ಒಂದು 2 ಇಯರ್ಗೆ ನನ್ನ ಹೆಲ್ತ್ ಇಶ್ಯೂ ಆಯಿತು. ಅದಾದ್ಮೇಲೆ ಪವಾಡನೆ ಅಂತಲೇ ಹೇಳ್ಬೋದು. ಒಂದು 3 ಇಯರ್ ಬ್ಯಾಕ್ 4 ಇಯರ್ ತುಂಬ ಕಷ್ಟ, ಅದೊಂದು ಕೆಟ್ಟ ಸಮಯ ಅಂತ ಹೇಳ್ತಾರೆ. ಏನೋ ಒಂದು ಕೆಟ್ಟ ಸಮಯ ಇರುತ್ತೆ, ಒಳ್ಳೆಯ ಸಮಯ ಅಂತ ನಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ನಮ್ಮ ಜಾತಕದ ಪ್ರಕಾರನೂ ಕೂಡ ಅದೇ ರೀತಿ ಬರ್ತಾ ಇರುತ್ತೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದರೆ, ಮದುವೆ ಆದಮೇಲೆ ಒಂದು 4 ವರ್ಷ ನಾನು ತುಂಬ ನೆಗೆಟಿವ್ ಎನರ್ಜಿನೇ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದೆ. ನನ್ನಲ್ಲೇ ಆ ಥರ ಇತ್ತೇನೋ ಸ್ವಭಾವ ಗೊತ್ತಿಲ್ಲ. ಮದುವೆ ಆಗಿ ಒಂದು 4 ವರ್ಷ ಬಿಟ್ಟು 4 ವರ್ಷ ಆದಮೇಲೆ ದೇವರು ದಿಂಡ್ರು ಪೂಜೆ ಪುನಸ್ಕಾರ, ಜೀವನ ಅಂದರೆ ಏನು ಯಾವ ಥರ ಅಂತೆಲ್ಲನೂ ಕೂಡ ಆಮೇಲೆ ನಾನು ತಿಳ್ಕೊಂಡಿರೋವಂಥದ್ದು. ಪೂಜೆ ಪುನಸ್ಕಾರನೂ ಕೂಡ ಆಮೇಲೆ ಒಂದು ಅಷ್ಟಲಕ್ಷ್ಮಿ ದೀಪನ ತೊಗೊಬಂದು ಬೀಜಾಕ್ಷರಿ ಮಂತ್ರ ಹೇಳಿ ಮನಸ್ಥಿತಿನ ಕಾಮಾಗಿಟ್ಕೊಂಡು ಮನೆ ಸ್ಥಿತಿನೂ ಕೂಡ ಕಾಮಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಹೆಣ್ಣಿಂದನೇ ಸಂಸಾರ ಅಲ್ವಾ, ಹಾಗಾಗಿ ನಾವು ಹೆಣ್ಮಕ್ಳು ಗಂಡನ ಹೇಳಿಗೆ ನಮ್ಮ ಹೇಳಿಗೆ ನಮ್ಮ ಕೈಲೇ ಇರುತ್ತೆ. ನಾವು ಎಷ್ಟು ವಾರ ಒಪ್ಪತ್ತು ಮನೆ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವ್ರನ್ನ ನಂಬುವಂಥದ್ದು ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಮಾಡುವಂಥದ್ದು. ನಾನು ನೋಡಿರೋ ಪ್ರಕಾರ ಗಂಡು ಮಕ್ಕಳು ಮಾಡ್ತಾರೆ, ತೀರಾ ಜಾಸ್ತಿ ಹೆಣ್ಮಕ್ಳಿಗೆ ದೇವ್ರ ಮೇಲೆ ತುಂಬ ಭಕ್ತಿ, ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಹೆಣ್ಮಕ್ಳೇ ಮಾಡ್ತಾರಲ್ವ. ಹಾಗಾಗಿ ನಾನು ಬಂದು ಒಂದು ಚಿಕ್ಕ ಪೂಜೆನ ಮಾಡಿದೆ. ನಿಜ ಹೇಳಬೇಕಂದ್ರೆ ತುಂಬ ಸಿಂಪಲ್. ನಾನು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ತುಂಬ ದೊಡ್ಡ ವ್ರತಗಳೆಲ್ಲ ನನ್ನ ಕೈಲೂ ಮಾಡೋಕ್ಕಾಗಲ್ಲ, ಯಾಕಂದರೆ 2 ಕಿಡ್ಸು ಮನೆ ಇದೆಲ್ಲ ನನಗೂ ಕೂಡ ತುಂಬಾ ಟಫ್ ಆಗಿಬಿಡುತ್ತೆ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ವರ್ಕ್ ಫ್ರಮ್ ಹೋಮ್ ಬಗ್ಗೆನೂ ಕೂಡ ತುಂಬ ಜನ ಫೋನ್ ಕಾಲ್ ಮಾಡ್ತಾಯಿದ್ರು ನನ್ನ ಸಿಸ್ಟರ್ಸು. ನಾನು ಒಂದು ವಿಚಾರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅಂಥದ್ರಲ್ಲೂ ಕೂಡ ದೇವ್ರ ಪೂಜೆ ಎಲ್ಲನೂ ಮಾಡ್ತಾಯಿರ್ತೀನಿ. ಸಿಕ್ಕಾಪಟ್ಟೆ ಬೆಳಿಗ್ಗೆ ಮತ್ತು ಸಂಜೆ ಯಾವಾಗಲೂ ಕೂಡ ದೇವ್ರನ್ನ ನಂಬ್ತಾ ಇರ್ತೀನಿ. ಪ್ರತಿದಿನ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ದೇವ್ರ ಹತ್ರ ಶೇರ್ ಮಾಡ್ಕೊತೀನಿ. ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ದೇವ್ರನ್ನ ನಂಬೋರ ಹತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ನಾನು 21 ಡೇಸ್ ಏನು ಮಾಡಿದೆ, ಪೂಜೆನ ಯಾವ ಥರ ಮಾಡಿದೆ, ಅದು ಯಾವ ರೀತಿ ಅಂತ ನೀವು ತುಂಬ ಕಮೆಂಟ್ಸ್ ಹಾಕಿದ್ರಿ. ನಾವು ನಾನ್ ವೆಜ್ ತಿನ್ಬೋದಾ ಅಂತ ಸಮಯದಲ್ಲಿ ಅಂತೆಲ್ಲ ಕೂಡ ಕೇಳಿದ್ರಿ. ಹಾಗಾಗಿ ವಿಡಿಯೋದಲ್ಲಿ ಎಲ್ಲ ಡೌಟ್ನೂ ಕೂಡ ಕ್ಲಿಯರ್ ಮಾಡ್ತೀನಿ. ಏನಿಲ್ಲ, ಸಿಂಪಲ್. ನಾವು ಮನೆಯಲ್ಲಿ ನಮಗೆ ಹಣಕಾಸಿನ ಸಮಸ್ಯೆ ಮತ್ತು ಏನಾದರೂ ತೊಗೋಬೇಕು, ಒಡವೆ, ಆರೋಗ್ಯ ಸಮಸ್ಯೆ ಇದೆಲ್ಲನೂ ಕೂಡ ಸುಧಾರಿಸ್ಬೇಕು ಅಂದರೆ ಈ ಪೂಜೆನ ಮಾಡಿ. ತುಂಬ ಸಿಂಪಲ್ ಆಗಿರುತ್ತೆ. ಯಾವ ಪೂಜೆ ಅಂತಲೂ ಕೂಡ ಹೇಳ್ತೀನಿ. ನಾನು ಆಲ್ರೆಡಿ ನಿಮ್ಗೆ ಅಷ್ಟಲಕ್ಷ್ಮಿ ದೀಪದ ಬಗ್ಗೆ ಹೇಳಿದ್ದೀನಿ. ಅಷ್ಟಲಕ್ಷ್ಮಿ ದೀಪ ನಾನು ಯಾವಾಗೂ ಪ್ರತಿ ನಾನು ಮಂಗಳವಾರ, ಶುಕ್ರವಾರ ಮತ್ತು ಗುರುವಾರ, ಶನಿವಾರ
ಈ ಎಲ್ಲ ದಿನಗಳಲ್ಲೂ ನಾವು ಪೂಜೆ ಮಾಡ್ತೀವಿ ಮನೇಲಿ. ಅವಾಗ ಅಷ್ಟಲಕ್ಷ್ಮಿ ದೀಪನೂ ಹಚ್ತೀನಿ. ಅದರಲ್ಲಿ ಬೀಜಾಕ್ಷರಿ ಮಂತ್ರ ನಾನು ಆಲ್ರೆಡಿ ಹೇಳಿದ್ದೀನಿ. ಅಷ್ಟು ನಾವು ಬಂದು ಈ ಥರ ಸಕ್ಕರೆಯಲ್ಲಿ ನಾವು ಬಂದು 5 ಲವಂಗನ ಹಾಕ್ಕೋಬೇಕು. ನೋಡಿ, ಲವಂಗ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ನೋಡಿ, ನಾನು 5 ಲವಂಗನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 5 ಕಾಯಿನು, 3, 5 ಮತ್ತು 7 ಮತ್ತು 9. ನಿಮ್ಮ ಕೈಲಿ ಎಷ್ಟು ಕಾಯಿನಾದರೂ ಹಾಕ್ಕೊಳ್ಳಿ, ಬಟ್ ಆದರೆ ಬೆಸ ಸಂಖ್ಯೆ ಇರಬಾರ್ದು. 3 ಒಳ್ಳೆಯ ಅಂಕಿ. ನಾವು ದೇವರಿಗೆ ಎಲೆನ ಇಡುವಾಗಲೂ ಕೂಡ 3, 5, 9 ಇಡ್ತೀವಿ. ಗಂಧದ ಕಡ್ಡಿ ಹಚ್ಚೋವಾಗಲೂ ಕೂಡ ಅಷ್ಟೇ ಅಲ್ವಾ, 3, 5, 9 ಈ ರೀತಿ ಹಚ್ತೀವಿ. ಅಂದರೆ ಒಂದು ಸಮ ಸಂಖ್ಯೆ ಇರಬಾರ್ದು ಅಂತೇಳಿ ನಾನು ಇಲ್ಲಿ 5 ಲವಂಗ. ನಾನು ಲಾಸ್ಟ್ ಟೈಮ್ ನಿಮಗೆ 7 ಕಾಯಿನ್ನ ತೋರಿಸಿದೆ. ಇಲ್ಲಿ ನಾನು 5 ಕಾಯಿನ್ನ ಇಡ್ತಾಯಿದ್ದೀನಿ. 5, 7, 3, 9 ನಿಮಗೆ ಯಾವ ಅಂಕಿ ಬೇಕಾದರೂ ಆ ಅಂಕಿಲಿ ಇಟ್ಕೋಬೋದು. ನಾನು 5 ಕಾಯಿನ್ 5 ಲವಂಗನ ಇಟ್ಟು 21 ಡೇಸ್ ಆಗಬೇಕು ನೀವು ಪೂಜೆ ಮಾಡುವಾಗ. ಇದನ್ನ ಇಟ್ಟು ಮಹಾಲಕ್ಷ್ಮಿ ದೇವಿ ಹತ್ರ ಇಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸಕ್ಕರೆ ಬಂದು ನಮಗೆ ಸಿಹಿ ಸುದ್ದಿ ಕೊಡುತ್ತೆ. ಮತ್ತು ದನ ಬಂದು ಲಕ್ಷ್ಮಿ ಬಂದು ಅಂದರೆ ಕಾಯಿನ್ ಅಲ್ವಾ, ಇದನ್ನು ಕೂಡ ನಮಗೆ ಇದನ್ನು ಇಟ್ಟು ಲವಂಗದಲ್ಲಿ ಮಹಾಲಕ್ಷ್ಮಿ ತಾಯಿ ನೆಲೆಸಿರ್ತಾರೆ. ಇದನ್ನು ನಾವು ಉಪ್ಪಿನ ಡಬ್ಬಿಲೂ ಕೂಡ ಮಿಸ್ ಮಾಡಿದೆ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಕಾಯಿಲೆ ಬೀಳ್ತಾಯಿದ್ವಿ. ಯಾವಾಗ ನೋಡು ಹಾಸ್ಪಿಟಲ್ಗೆ ದುಡ್ಡನ್ನ ಇಡುವಂಥದ್ದು, ಮನೇಲಿ ಹುಷಾರು ತಪ್ಪುವಂಥದ್ದು, ಈ ಥರ ಸಿಕ್ಕಾಪಟ್ಟೆ ಆಗಿದೆ ನಮಗೆ. ಅದಕ್ಕೆ ಬಂದು ನಾನು ಲವಂಗನ ಫಸ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿರ್ತಾಯಿದ್ದೆ. ಯಾವುದೇ ರೀತಿ ಅಂದರೆ ಲವಂಗನೂ ಕೂಡ ಅಲ್ಲಿ ಹಾಕ್ತಿರಲಿಲ್ಲ. ಲಾಸ್ಟ್ ನೀವು ಉಪ್ಪು ಬಳಸ್ತಿರಲ್ಲ, ಲಾಸ್ಟ್ ಕೆಳಗಡೆ ಒಂದು 5 ಲವಂಗನ ಹಾಕಿ ಉಪ್ಪನ್ನ ಪಿಂಗಾಣಿ ಜಾಡಿಲಿ ಇಟ್ಟು ನೀವು ಲಾಸ್ಟಲ್ಲಿ ಉಪ್ಪನ್ನ ತುಂಬಿಸಿಡಿ. ಯಾವಾಗೂ ಕೂಡ ನಿಮ್ಮ ಮನೇಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸ್ತಾರೆ ಅಂತೇಳಿ ನಾನು ಕೂಡ ನಮ್ಮ ಮನೇಲಿ ಯಾವಾಗೂ ಮಹಾಲಕ್ಷ್ಮಿ ನೆನೆಸ್ಬೇಕು ಅಂತೇಳಿ ಉಪ್ಪಲ್ಲೂ ಕೂಡ ನಾನು ಲವಂಗನ ಹಾಕಿರ್ತೀನಿ. ಸಕ್ಕರೆಯಲ್ಲಿ ನೀವು ಲವಂಗ ಹಾಕಿ 5 ಕಾಯಿನ ಹಾಕಿ ಮಹಾಲಕ್ಷ್ಮಿ ಮನೆ ಲಕ್ಷ್ಮಿ ಫೋಟೋ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಮತ್ತು ನಿಮ್ಮ ಮನೆ ದೇವ್ರ ಫೋಟೋ ಹತ್ರನೂ ಇಟ್ಟು ನೀವು ಬೇಡ್ಕೋಬೋದು. ಲಕ್ಷ್ಮಿ ಫೋಟೋ ನನ್ನ ಹತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿ ಇದಿದೆ, ಅಲ್ಲಿ ಇಟ್ಟು ಮಹಾಲಕ್ಷ್ಮಿ ತಾಯಿನ ಪೂಜೆ ಮಾಡುವಾಗ ಮಹಾಲಕ್ಷ್ಮಿ ತಾಯಿ ಅಂತ ಬೇಡ್ಕೊಳ್ಳಿ. ನೀವೇನೇ ಬೇಡ್ಕೊಂಡು ಮಂಗಳವಾರ ಶುಕ್ರವಾರ ಕ್ಯಾಲೆಂಡ್ರಲ್ಲಿ ಟಿಕ್ ಮಾಡಿ ಇಟ್ಕೊಳ್ಳಿ. 21 ಡೇಸ್ ಮಂಗಳವಾರ ಶುಕ್ರವಾರ ಅಂತೇಳಿ 21 ದಿವಸ ನೀವು ಪೂಜೆನ ಮಾಡಿ, ನೀವು ಏನೇ ಸಂಕಲ್ಪ ಇದ್ರೂ ಬೇಡ್ಕೊಳ್ಳಿ. ನಿಮ್ಗೆ ಏನು ಬೇಕು, ಯಾವ ಥರ ಬೇಕು, ನಿಮ್ಮ ಲೈಫಲ್ಲಿ ಏನಿಲ್ಲ ಅದನ್ನೆಲ್ಲ ಕೂಡ ಬೇಡ್ಕೊಳ್ಳಿ. ಒಳ್ಳೇದಾಗೇ ಆಗುತ್ತೆ. ಒಳ್ಳೇದನ್ನ ಬೇಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಿಜ ಕೂಡ ನನಗೆ ನಿಜ ತೀರಾ ಒಳ್ಳೆಯದಾಗಿದೆ. ನನ್ನ ಲೈಫಲ್ಲಿ ನನ್ನ ಪಾಪುಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅದನ್ನು ಕೂಡ ಫುಲ್ಲು ದೇವರು ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಿದೆ. ನೆಕ್ಸ್ಟು ನಾನು ಈ ಲಾಸ್ಟ್ ನೋಡಿ ನನಗೆ ಒಳ್ಳೆಯದಾಗಿದೆ ಅನ್ನೋದಕ್ಕೆ ಇದೇ ಕಾರಣ. ಈ ಇಯರಿಂಗ್ ಬಂದು ಮ್ಯಾಕ್ಸಿಮಮ್ 1 ಗ್ರಾಮ್ ಮೇಲಿರುತ್ತೆ. ನಾನೇ ಕಳೆದೋಗಿತ್ತು. ನಾನು ಇದನ್ನು ಮಾಡ್ತಾಯಿರಲ್ಲ, ಅಮ್ಮ ಮನೇಲಿ ಇದನ್ನು ಮಾಡ್ತಾಯಿದ್ದಮ್ಮ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋರು ಪ್ರತಿದಿನ. ಅವರು 21 ಡೇಸ್ ಎಲ್ಲ ಇನ್ನೂ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನಾನು ಇದು ಲೆಕ್ಕ ಪರವಾಗಿ ಒಂದು 21 ದಿವಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಮ್ಮನ ಮನೇಲಿ ಪ್ರತಿದಿನ ದೇವ್ರ ಹತ್ರ ಇದನ್ನು ಇಟ್ಬಿಟ್ಟು ಪ್ರತಿದಿನ ಸಂಜೆ ಹೊತ್ತು ಅವ್ರು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಹೊತ್ತು ದೀಪ ಹಚ್ತಾರೆ. ಅವ್ರಿಗೂ ಒಳ್ಳೆಯದಾಗ್ತಾಯಿದೆ. ಹಾಗಾಗಿ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಇದನ್ನು ಅಂತೇಳಿ ನಾನು ಹಚ್ಚಿ ನಿಜ ಇದು ಲಾಸ್ಟ್ ಮಂತಲ್ಲಿ ಕಳೆದೋಗಿದ್ದು ನನಗೆ ಇಯರಿಂಗು. ಈ ಪೂಜೆ ಮಾಡಿದ ಮೇಲೆ ನಿಜ ಎಷ್ಟು ನನಗೆ ಲಾಸ್ಟ್ ಒಂದು 5 ಡೇಸ್ ಪೂಜೆ ಆಗಿ ಇನ್ನೊಂದು 5 ಡೇಸ್ ಇತ್ತು 21 ಡೇಸ್ಗೆ. ನಿಜ ಇಷ್ಟು ಗೋಲ್ಡ್ ರೇಟಲ್ಲಿ ನಾನು ಗೋಲ್ಡನ್ನ ಕಳ್ದಾಕೊಂಡ್ಬಿಟ್ನಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಲಾಸ್ಟ್ ಒಂದು 2 ಮಂತ್ಸ್ ಹಿಂದೆನೇ ಕಳೆದೋಗಿತ್ತು. ನಾನೇ ಮಿಸ್ ಮಾಡಿಬಿಟ್ಟಿದ್ದೀನಿ. ಬೀರುಲಿ ಬಟ್ಟೆಯನ್ನು ಎತ್ಕೊಳ್ಳುವಾಗ ಜ್ಯುವೆಲರಿನ ಯಾವ ಸಮಯದಲ್ಲಿ ನಾನು ಬಿಟ್ಟನೋ ಗೊತ್ತಿಲ್ಲ. ಲಾಸ್ಟ್ ಡೌನ್ ಇರುತ್ತಲ್ಲ, ಅಲ್ಲಿ ಬಂದು ಇದು ಸಿಕ್ಕಾಕೊಂಡ್ಬಿಟ್ಟಿದೆ. ನಾನು ಎಷ್ಟು ಹುಡುಕಿದ್ದೀನಿ ಅಂದರೆ ಅವತ್ತು ನಿಜ ನನಗೆ ಸಿಕ್ಕಲೇ ಇಲ್ಲ. ಎಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೂ ಕೂಡ ಕೇಳಿದ್ದೀನಿ. ನಾನು ಇದುವರೆಗೂ ಒಂದು ಮೂಗ್ ಬಟ್ ಕೂಡ ಕಳೆದಾಕಿಲ್ಲ. ನಾನು ಇಷ್ಟು ವರ್ಷ ಜರ್ನಿಲಿ ಒಂದು ಮೂಗ್ ಬಟ್ ಆಗಲಿ ಒಂದು ವಾಲೆ ಆಗಲಿ ಕಳೆದಿಲ್ಲ. ಬೀರುಲಿ ಇರೋ ಅಂತ ನಾನು ಬಿಚ್ಚಿಕ್ಕಿದೆ. ಇದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಂದೇ ಇದು ಮಿಸ್ಟೇಕ್. ಕಳೆದೋಗ್ತಾ ಇತ್ತು. ನಿಜ ಇದು ಕಳೆದೋಗಿರೋದು. ನಾನು ಸ್ವಲ್ಪ ಜ್ಞಾನವಾಗಿ ಹುಡುಕಿಲ್ಲ ಅಂದರೆ ಕಳೆದೇ ಹೋಗ್ತಿದ್ದು. ಲಾಸ್ಟ್ ವೇಲ್ ತೊಗೊಳಕ್ಕೆ ಹೋದೆ ಮನೆ ಒಂದು ಡ್ರೆಸ್ಗೆ. ಅವಾಗ ಸೌಂಡ್ ಆಯಿತು. ಇದೇನೋ ಸೌಂಡ್ ಆಗ್ತಾಯಿದ್ದಿಲ್ಲ. ಮನೆಯೆಲ್ಲ ಎಷ್ಟು ಹುಡುಕಿದ್ದೀನಿ, ಎಷ್ಟು ಹತ್ತಿದ್ದೀನಿ, ಎಷ್ಟು ಬೇಜಾರಾಯ್ತು ಅಂದರೆ ಇನ್ನು ಕಳೆದೋಯ್ತಲ್ಲ ಬಿಡು ಅಂತ ಒಂದು 3 ಮಂತ್ಸ್ ಆಯಿತು. ಕಳೆದೋಯ್ತಲ್ಲ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿದೆ. ನಿಜ ಈ ಪೂಜೆ ಮಾಡಿದ್ಕೋ ಏನೋ ಗೊತ್ತಿಲ್ಲ, ಪಟ್ ಅಂತ ಕಳೆದೋಗಿರೋ ಒಡವೆನೂ ಕೂಡ ಹಿಂಗೆ ಸರ್ಕಂತ ಏನೋ ನಟ್ಟೋ ಏನೋ ಇರ್ಬೋದು ಬೀರೋದು ಅಂತ ಹಿಂಗೆ ತೆಗ್ದು ನೋಡ್ರೆ ವಾಲೆ. ಎಷ್ಟು ಖುಷಿ ಆಯ್ತು ಅಂದರೆ ನೋಡಿದ್ದು. ಈಗ ಈ ಇಯರಿಂಗ್ ಮಾಡಿಸ್ಬೇಕಂದ್ರೆ ನಿಜವಾಗ್ಲೂ ಒಂದು 30,000 ಆದರೂ ಆಗುತ್ತೆ. ಈ ಸಿಂಪಲ್ಲು ಒಂದು 2.5 ಗ್ರಾಮ್ ಮೇಲಿದೆ ಇಯರಿಂಗು. ಇದನ್ನೇ ನಾವು ಮಾಡಿಸ್ತೀವಿ ಅಂದರೆ ಒಂದು 30,000 ಬೇಕಾಗುತ್ತೆ. ಒಂದು ಇಯರಿಂಗ್ ಅಂದರೆ ಲೆಕ್ಕ ಹಾಕೊಳ್ಳೋದು 15,000 ಮೇಲೆ 15-20 ಸಾವಿರ ಆಗುತ್ತೆ. ಗ್ರಾಮೇ 16,000 ಆಗುತ್ತೆ.
ಅಲ್ಲಿ 1.5 ಗ್ರಾಮ್ ಲೆಕ್ಕ ಹಾಕ್ಕೊಂಡ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಒಂದು 20,000 ಚಿಲ್ಲರೆ ನಿಜ ಸಿಕ್ತು ಅಂತಲೇ ಹೇಳ್ಬೋದು. ಇದೊಂದು ಪೂಜೆ ಮಾಡಿದ್ದಕ್ಕೆ ನಾನು ಬಿಲೀವ್ ಮಾಡಿ ನಂಬಿ ನಿಮಗೆ ಹೇಳ್ತಾ ಇರೋವಂಥದ್ದು. ಪ್ರಯತ್ನ ಮಾಡಿ, ನಂಬಿಕೆ ಇಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಜ ಖುಷಿನೇ ಆಗೋಯ್ತು. ಮನೆ ಬದಲಾಯಿಸ್ಬಿಡೋಣ, ಒಂದೇ ಒಂದು ಇಯರ್ ಇದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ನಿಜ ಈ ಅಕ್ಟೋಬರ್ ಒಳಗಡೆ ಸಿಗಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಬೇರೆ ವಾಲೆ ಮಾಡಿಸ್ಬಿಡ್ತಿದ್ದೆ. ಸದ್ಯಕ್ಕೆ ನನಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಯಿತು. ಪಾಪ ನನ್ನ ಹಸ್ಬೆಂಡ್ ಮೇಲೆ ಡೌಟ್ ಎಲ್ಲ ಪಟ್ಬಿಟ್ಟೆ. ಪಾಪ ಅವರಂದರು, ಆ ಥರ ಎಲ್ಲ ಡೌಟ್ ಪಡಬೇಡಮ್ಮ, ನಾನೇ ನೀವು ಮಾಡಿಸ್ಕೊಡ್ತೀನಿ. ಪಾಪ ಹೌದು, ನಾನು ಹೇಳ್ದಂಗೆ ಕೇಳ್ತಾರೆ ನನ್ನ ಹಸ್ಬೆಂಡು. ಒಂದೇ ಲೆಕ್ಕಾಚಾರದವಾಗಿ ನಮ್ಮ ಜೀವನ, ನಾವು ಪೂಜೆ ಪುನಸ್ಕಾರ ಎಷ್ಟು ಮಾಡ್ತೀವೋ ಅಷ್ಟೇ ನಾವು ದುಡಿಮೆಲೂ ಕೂಡ ಸೇವಿಂಗ್ಸ್ ಮಾಡಬೇಕು, ದೇವ್ರನ್ನೂ ನಂಬಬೇಕು, ನಮ್ಮನ್ನು ನಾವು ನಂಬಿ ಒಂದು ಧೈರ್ಯವಾಗಿ ಪ್ರತಿಯೊಂದು ಜೀವನದಲ್ಲಿ ನಾವು ಸೇವಿಂಗ್ಸ್ ಅನ್ನೋದು ಅಳವಡಿಸ್ಕೊಬೇಕು. ನನ್ನ ಚಾನಲಲ್ಲಿ ನನ್ನ ಸೇವಿಂಗ್ಸ್ ಬಗ್ಗೆನೂ ನಾನು ಹೇಳ್ತಾ ಇರ್ತೀನಿ, ಮತ್ತು ನನ್ನ ಪೂಜೆ ಪುನಸ್ಕಾರಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಒಂದು ಉಂಡಿ ರಿವೀಲ್ ಮಾಡಿದ್ದೀನಿ. ಆ ಉಂಡಿಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಒಂದು 25,000 ಇರುತ್ತೆ ಅಂತ ನಾನು ಓಪನ್ ಮಾಡಿದ್ದು. ಬಟ್ ಆದರೆ ನಿಜ ನೀವು ನಂಬಲ್ಲ, 31,130 ರೂಪಾಯಿವರೆಗೂ ಹೋಗಿದೆ ಅದ್ರಲ್ಲಿ ಅಮೌಂಟು. ಫುಲ್ ಖುಷಿ ಆಯಿತು ನನಗೆ. ನಿಜ ಇಷ್ಟೊಂದು ಅಮೌಂಟ್ ಸೇರಿಸಿರ್ತೀನಿ ಅಂದರೆ ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಇದೇನೋ ಒಂದು ಸ್ವಲ್ಪ ನಮ್ಮ ಕೈಲಿ ಹಣಕಾಸು ಓಡಾಡುತ್ತೆ, ಒಳ್ಳೇದಾಗ್ತಿದೆ, ಒಂದು ಗೋಲ್ಸ್ನ ಬೈ ಮಾಡ್ತಾಯಿದ್ದೀವಿ, ಚೆನ್ನಾಗಿದ್ದೀವಿ ಲೈಫಲ್ಲಿ ಅನ್ನೋದಕ್ಕೆಲ್ಲ ದೇವರೇ ಕಾರಣ. ಈ ಥರ ಪೂಜೆ ಪುನಸ್ಕಾರಗಳೇ ಕಾರಣ. ನಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ಎನರ್ಜಿ, ಒಳ್ಳೆ ರೀತಿಯಾದ ಜೀವನ, ಯಾರಿಗೂ ಕೆಡಕ್ಕೆ ಮಾಡದೆ ಒಳ್ಳೇದನ್ನ ಮಾಡಿದ್ರೆ ದೇವರು ಕೂಡ ನಮ್ಗೆ ಒಳ್ಳೇದು ಮಾಡ್ತಾರೆ. ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ನಾವು. ಅವ್ರ ಕಡೆಯಿಂದ ಕೆಟ್ಟದಾದ್ರೂ ಕೂಡ ದೇವ್ರು ನೋಡ್ಕೊತಾನೆ ಅಂತೇಳಿ ದೇವ್ರಿಗೆ ಒಪ್ಪಿಸ್ಬಿಟ್ಬಿಡಿ. ಪ್ರತಿದಿನ ನಾವು ಶಾಪ ಹಾಕಬಾರ್ದು. ಶಾಪ ಹಾಕೋದ್ರಿಂದ ನಮ್ಮ ಹೆಲ್ತ್ ಎನರ್ಜಿನೂ ಕೂಡ ಡೌನ್ ಆಗುತ್ತೆ, ನಮ್ಮಲ್ಲಿರೋಂಥ ಪಾಸಿಟಿವ್ನೆಸ್ಸೂ ಕೂಡ ಹೋಗ್ಬಿಡುತ್ತೆ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಂಗೆ ಆಗಲ್ಲ. ನಮ್ಗೆ ಏನೇ ಕೇಳಕ್ಕೆ ಯಾರೇ ಬಯಸಿದ್ರು ಕೂಡ ದೇವರಿಗೆ ಒಪ್ಪಿಸಿಬಿಡಿ. ಮತ್ತು ನಾವು ಒಳ್ಳೆ ರೀತಿಯಾಗಿ ಜೀವನ ಯೋಚನೆ ಮಾಡ್ತಾಯಿದ್ರೆ, ಒಳ್ಳೇದನ್ನೇ ಯೋಚನೆ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ನನ್ನ ಲೈಫಲ್ಲಿ ಇದು ಜರುಗಿದೆ. ನಾನು ಕೂಡ ಅದೇ ರೀತಿ ದೇವ್ರನ್ನ ನಂಬ್ತಾ ಇದ್ದೀನಿ. ಫುಲ್ಲು ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಿದ್ದು ದೇವರಿಂದಾನೆ ಅಂತ ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ನನ್ನ ಜ್ಯುವೆಲರೀಸ್ ಕಲೆಕ್ಷನ್ ಕೂಡ ನಾನು ತೋರಿಸ್ತಾ ಇರ್ತೀನಿ, ಏನೇ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನಾನು ಲಾಕ್ಸು ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತೀರಾ. ಹೀಗೆ ವಾಚ್ ಮಾಡ್ತಾರಿ. ನಮ್ಮ ಪರ್ಸಲ್ಲಿ ಕೂಡ ಪ್ರತಿ ದಿನ ದುಡ್ಡು ಇರುತ್ತೆ. ನಾವು ಸೇವ್ ಮಾಡ್ತಾ ಇದ್ದಂಗೆ, ಸೇವ್ ಯಾವ ರೀತಿ ಮಾಡ್ತಿರ್ತೀವಿ, ನಾವು ದುಡಿಮೆ ಯಾವ ರೀತಿ ದುಡಿಬೇಕು, ಒಳ್ಳೆ ರೀತಿಯಲ್ಲಿ ನಮಗೆ ಸಿಕ್ಕಿರೋಂಥ ಸಮಯನ ನಾವು ನಮಗೋಸ್ಕರ ದುಡ್ಡನ್ನ ದುಡಿಯೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನು ನಾನು ಮಾಡಿದ್ದೀನಿ ತಂತ್ರನ. ಈಗ 21 ಡೇಸ್ ಮೊನ್ನೆ ಮಾಡಿ ಇದನ್ನು ಆಲ್ರೆಡಿ ನಾನು ನೆಕ್ಸ್ಟ್ ಸೆಕೆಂಡ್ ಮಾಡ್ತಾಯಿದ್ದೀನಿ. ಸೆಕೆಂಡಲ್ಲಿ ಏನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಹೇಳ್ತೀನಿ. ದೇವ್ರ ಹತ್ರ ಏನು ನಾನು ಬೇಡ್ಕೊಳ್ಳಲ್ಲ ಜಾಸ್ತಿ, ಆರೋಗ್ಯ ಒಂದೇ ಕೇಳೋದು. ಮನೇಲಿ ಆರೋಗ್ಯ, ಆಯುಷು, ಮನೆ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಯಾವಾಗಲೂ ಸಮೃದ್ಧಿಯಾಗಿರಲಿ, ಮನೆ ಹೇಳಿಕೆ ಆಗಲಿ ಅಮ್ಮ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ಇಷ್ಟೇ ಬೇಡ್ಕೊಳ್ಳೋದು. ತೀರಾ ಏನು ಆಸೆ ತುಂಬ ಅದು ಬೇಕು ಇದು ಬೇಕು ಅಂತ ದೇವ್ರ ಹತ್ರ ನಾನು ಜಾಸ್ತಿ ಫೋರ್ಸೆ ಮಾಡೋಕ್ಕೆ ಹೋಗಲ್ಲ, ಬೇಡ್ಕೊಳ್ಳೋದು ಇಲ್ಲ. ನೆಕ್ಸ್ಟು ಬಂದು ಇದು 21 ಡೇಸ್. ನೀವು ಸೆಂಟ್ರಲ್ಲಿ ನಾವು ಚಿಕನ್ ತಿನ್ಬೋದಾ ಮೇಡಮ್, ಅದು ಮಾಡ್ಬೋದಾ ಮೇಡಮ್ ಅಂತೆಲ್ಲ ಕೇಳ್ತೀರಾ. ಮಂಗಳವಾರ ಶುಕ್ರವಾರ ದೀಪನ ಹಚ್ಚಿ ಮನೆ ಸಾರಿಸಿ ಗುಡಿಸಿ ಒರೆಸಿ ದೀಪನ ಹಚ್ಚಿ, ಅದು ಸಂಜೆ ಹೊತ್ತು ಮಾಡ್ಕೊಳ್ಳಿ. ನನ್ನ ಪ್ರಕಾರ ಬೆಳಗ್ಗೆ ಹೊತ್ತು ಯಾರಿಗೂ ಸಮಯ ಇಲ್ಲ ಅಂದ್ರೂ ಸಂಜೆ ಹೊತ್ತು ಒಂದು 6 ಗಂಟೆ, ಗೋಧುಳಿ ಅಂತಾರಲ್ಲ, ಸಂಜೆ ಹಸು ಕರು ಮನೆ ಬರುವಂಥ ಸಮಯ ಅದು. 6 ಗಂಟೆಯಿಂದ 7 ಗಂಟೆ ಒಳಗಡೆ ಇದನ್ನು ಇಟ್ಟು ದೀಪನ ಪ್ರತಿದಿನ ಹಚ್ಚಿ, ತುಳಸಿ ಕಟ್ಟೆನ, ತುಳಸಿಗೆ ನೀರು ಹಾಕಿ, ತುಳಸಿ ದೇವಿಗೂ ಕೂಡ ಅರ್ಶಿನ ಕುಂಕುಮ ತುಳಸಿ ಹತ್ರ ಎಲ್ಲ ಇಟ್ಟು ದೀಪನ ಹಚ್ಚಿ ಸಂಜೆ ಮತ್ತು ಬೆಳಿಗ್ಗೆ ಹಚ್ಚಿ ಈ ದೇವ್ರ ಹತ್ರ ಇದನ್ನು ಪ್ರತಿಯೊಂದು ದಿವಸನಲ್ಲಿ ದಿನ ತೆಗಿಯೋಕ್ಕೆ ಹೋಗ್ಬೇಡಿ. 21 ಡೇಸ್ ಆಗೋವರೆಗೂ ತೆಗಿಬೇಡಿ. ಆಮೇಲೆ ತೆಗೆದು ಇದನ್ನು ಸಕ್ಕರೆನ ಮತ್ತು ನೆನೆಸ್ಬಿಡಿ. ಲವಂಗ ಕಾಯಿನ್ನ ತೊಗೊಂಬಿಟ್ಟು ನೆನೆಸಿ ಹಸಿರು ಗಿಡದ ಮೇಲೆ ಹಾಕ್ಬಿಡಿ. ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಮತ್ತು ಮಟನ್ ಚಿಕನ್ ಅವೆಲ್ಲ ತಿನ್ಬೋದಾ ಈ ಪೂಜೆ ಮಾಡುವಾಗ ಅಂತೆಲ್ಲನೂ ಕೂಡ ಕೇಳ್ತೀರಾ. ನಿಮ್ಮ ಕೈಲಾದರೆ ಡೈಲಿ ಪೂಜೆ ಮಾಡಿಕೊಂಡು 21 ಡೇಸ್ ಕೂಡ ಮಾಡ್ಬೋದು. ಇಲ್ಲ ಮಂಗಳವಾರ ಶುಕ್ರವಾರ ನಾನು ದೀಪ ಹಚ್ಕೊಂಡು 21 ಡೇಸ್ ಅಂದರೆ 21 ದಿವಸ ಸೆಂಟ್ರಲ್ಲಿ ಬುಧವಾರ ಗುರುವಾರ ಎಲ್ಲ ಬಿಟ್ಟು ಈ ಮಂಗಳವಾರ ಶುಕ್ರವಾರ ದೀಪನ ಹಚ್ಚಿ ನೆಕ್ಸ್ಟ್ 21 ಡೇಸ್ ಯಾವಾಗುತ್ತೆ ಆವಾಗೂ ಕೂಡ ನೀವು ಮಾಡ್ಬೋದು. ಮತ್ತು ಸಂಡೇ ಯಾವಾಗ ನಾವು ಚಿಕನ್ ಮಟನ್ ತಿನ್ಬೋದು ಅಂದರೆ ಆರಾಮಾಗಿ ಚಿಕನ್ ಮಟನ್ನ ನೀವು ತಿನ್ಬೋದು. ನಾರ್ಮಲ್ ಡೇಸಲ್ಲಿ ತಿನ್ಬೋದು, ನಿಮ್ಮ ಇಷ್ಟ. ಮಂಗಳವಾರ ಶುಕ್ರವಾರ ನಾವು ನಾನ್ ವೆಜ್ ಮಾಡಲ್ಲ, ಮನೇಲಿ ಪೂಜೆ ಮಾಡ್ತೀವಿ. ನಾವು ಸಂಡೇ ಮಾತ್ರನೇ ತಿನ್ನೋದು. ನೀವು ತಿನ್ಬೋದು ಸಂಡೇ. ನಾನು ಅದೇ ರೀತಿ ಸಂಡೇ ಹೊತ್ತು ತಿಂದಿದ್ದೀನಿ. ಮತ್ತು ದೇವ್ರ ಮನೇಲಿ ಇದು ಯಾವಾಗೂ ಇರುತ್ತೆ. ಇದನ್ನ ನಾನು ಯಾವಾಗ ಹೋಗಿ ಟಚ್ ಮಾಡಲ್ಲ. ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಎಲ್ಲನೂ ಒರೆಸಿ ಕ್ಲೀನಾಗಿ ಫೋಟೋ ಎಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ದೀಪ ಹಚ್ತೀನಲ್ಲ, ಹಾಗಾಗಿ ಏನೂ ಆಗಲ್ಲ. ಈ ಒಂದು ಸಣ್ಣ ಪ್ರಯತ್ನ ಮಾಡಿ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನನಗೂ ಕೂಡ ಒಳ್ಳೇದಾಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ ಇದೆ.
ಹೇಳ್ಬೇಕಂದ್ರೆ ನಿಜ ಮಹಾಲಕ್ಷ್ಮಿ ತಾಯಿ ನೆಲೆಸ್ತಾರೆ ನಮ್ಮ ಮನೇಲಿ ಅನ್ನೋದಕ್ಕೆ ಸಾಕ್ಷಿ ನೋಡಿ. ಇದನ್ನೆಲ್ಲ ಗೋಲ್ಡ್ಸ್ನ ತರಬೇಕು ಅಂತ ನಾನು ಸೇವ್ ಮಾಡ್ತಾ ಇರೋಂಥ ಹಣ, ಒಂದು ಗೋಲ್ಡ್ ಜ್ಯುವೆಲರಿ ಎಕ್ಸ್ಚೇಂಜ್ ಮಾಡೋ ಅಂಥದ್ದು ಹೇಳ್ತೀನಿ ನಿಮಗೆ. ಇವಾಗಲೇ ಒಂದು ಇನ್ನೇನು ಅಕ್ಟೋಬರ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇನ್ನು 3 ತಿಂಗಳಿಗೆ ನನಗೆ ಒಂದು ಚೀಟಿ ಬರುತ್ತೆ. ಇನ್ನೂ ಅಮೌಂಟ್ ಜಾಸ್ತಿ ಸೇರಿಸೋಣ, ನಾನು ಜಾಸ್ತಿ ಗ್ರಾಮಲ್ಲಿ ಗೋಲ್ಡ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ 3 ತಿಂಗಳಿಗೆ ನಾನು 2,000 ರೂಪಾಯಿ ಚೀಟಿನೂ ಕೂಡ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ಗೆ. ಅದೊಂದು 3 ತಿಂಗಳು, ಅದು ಹಾಯ್ ಅಮೌಂಟು, ಈ ಅಮೌಂಟು, ಉಂಡಿ ಹೊಡೆದಿರೋಂಥ ಅಮೌಂಟು, ಮತ್ತು ಯೂಟ್ಯೂಬ್ದು ಕೂಡ ನಂದು ಸ್ವಲ್ಪ ಅಮೌಂಟ್ ಇದೆ, ಅದನ್ನು ಕೂಡ ಹಾಕಿ ಒಂದು ಜ್ಯುವೆಲರೀಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೇವಿಂಗ್ಸ್ ಮಾಡಿ ಅದನ್ನೆಲ್ಲ ಕೂಡ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಸೋ ಅಂಥದ್ದು ನನ್ನ ಬುದ್ಧಿವಂತಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸೇವಿಂಗ್ಸ್ ಅಂದರೆ ಗೋಲ್ಡ್ ಅಂದರೆ ಸೇವಿಂಗ್ಸ್. ಹಾಗಾಗಿ ನನ್ನ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದೀರಂದರೆ ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ಆದರೂ ಕೂಡ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ಒಳ್ಳೆ ರೀತಿಯಲ್ಲಿ ಆಗಿದ್ದರೆ. ಮತ್ತು ನನ್ನ ವ್ಲಾಗ್ಸ್ ಕೂಡ ಕಂಟಿನ್ಯೂ ಆಗಿ ಆಗ್ತಾ ಹೋಗ್ತೀನಿ. ವ್ಲಾಗ್ಸ್ನೂ ಕೂಡ ಹಾಕ್ತೀನಿ, ಮನಿ ಸೇವಿಂಗ್ಸ್ ಟಿಪ್ಸ್ ಹಾಕ್ತೀನಿ, ಜ್ಯುವೆಲರಿ ಕಲೆಕ್ಷನ್ ಹಾಕ್ತೀನಿ, ಆನ್ಲೈನ್ ಶಾಪಿಂಗ್ ನಾನು ಏನಾದರೂ ಬೈ ಮಾಡಿದರೂ ಕೂಡ ಹಾಕ್ತೀನಿ. ಎಲ್ಲನೂ ಕೂಡ ಇದೇ ರೀತಿ ವಾಚ್ ಮಾಡ್ತಾರಿ. ನಿಮ್ಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಅದೇ ವಿಡಿಯೋನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಎಲ್ಲರಿಗೂ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ವಾಚ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.